ಬಹುಶಃ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಚಿನ್ನ ವಂಚನೆ ಪ್ರಕರಣದ ಸ್ಫೋಟಕ ಕಥೆಗಳು ಒಂದೊಂದಾಗೆ ಈಗ ರಿವೀಲ್ ಆಗ್ತಾ ಇವೆ. ವರ್ತೂರು ಪ್ರಕಾಶ್ ಆಪ್ತ ಸಹಾಯಕಿ ಅಂತ ಹೇಳ್ಕೊಂಡಂತಹ ಆರೋಪಿ ಶ್ವೇತಾ ಕಾಂಟ್ಯಾಕ್ಟ್ ನಲ್ಲಿ ಸ್ವೀಟ್ ಅಂಗಡಿನೇ ಇದೆ. ವಂಚನೆ ಆರೋಪಿಗೆ ಮಾಜಿ ಸಚಿವರ ಜೊತೆ ನಂಟು ಇದೆ ಅನ್ನುವಂಥದ್ರ ಬಗ್ಗೆ ಆಕೆಯ ಕಾಲ್ ರೆಕಾರ್ಡ್ಸ್ ಹೇಳ್ತಾ ಇದೆ. ನೋಡಿ, ಒಂದ್ ಕಡೆ ಗುಲಾಬ್ ಜಾಮೂನು, ಇನ್ನೊಂದ್ ಕಡೆ ರಸಗುಲ್ಲಾ, ಇನ್ನೊಂದ್ ಕಡೆ ಮೈಸೂರು ಪಾಕ್. ಸೊ ಶ್ವೇತಾ ಬಳಿ ಕೋಡ್ ವರ್ಡ್ ನಲ್ಲಿ ರಾಜಕಾರಣಿಗಳ ಹೆಸರು ಸೇವ್ ಆಗಿದೆ. ಹಾಗಾದ್ರೆ ರಸಗುಲ್ಲಾ ಯಾರು, ಗುಲಾಬ್ ಜಾಮೂನ್ ಯಾರು, ಮೈಸೂರು ಪಾಕ್ ಯಾರು? ಶ್ವೇತಾ ಯಾಕೆ ಈ ಹೆಸರುಗಳನ್ನ ತನಗೆ ಗೊತ್ತಿರುವಂತಹ ರಾಜಕೀಯ ಮುಖಂಡರಿಗೆ ಈ ಹೆಸರುಗಳನ್ನ ಯಾಕೆ ಇಟ್ಲು? ತನ್ನ ಫೋನ್ನಲ್ಲಿ, ತನ್ನ ಕಾಲ್ ರೆಕಾರ್ಡ್ಸ್ನಲ್ಲಿ, ತನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತಲ್ಲ, ನಾವು ನೇಮ್ಗಳನ್ನು ಸಹಜವಾಗಿ ಸೇವ್ ಮಾಡ್ತೀವಿ, ಕೆಲವೊಂದು ಕಡೆ ನಿಕ್ ನೇಮ್ಗಳಲ್ಲಿ ಸೇವ್ ಮಾಡ್ತೀವಿ, ಕೆಲವೊಂದಷ್ಟು ಅವರ ಆಫೀಸ್ನ ಹೆಸರಲ್ಲಿ ಸೇವ್ ಮಾಡ್ತೀವಿ. ಅಂದ್ರೆ ಈಸಿಯಾಗಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಗೊತ್ತಾಗ್ಲಿ ಯಾರ ನಂಬರ್. ಈಗ ಫಾರ್ ಎಕ್ಸಾಂಪಲ್ 2-3 ನಂಬರ್ಗಳು ಸೇಮ್ ಹೆಸರಲ್ಲಿದ್ರೆ ಅದಕ್ಕೆ ಬೇರೆ ಇನ್ನೊಂದು ಕೋಡ್ ವರ್ಡ್ಗಳನ್ನ ಇಟ್ಕೊಂಡಿರ್ತೀವಿ, ಇದು ಸಹಜ. ಇನ್ನು ಪ್ರೀತಿ ಪಾತ್ರರಿಗೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನು ಸೇವ್ ಮಾಡುವಂಥದ್ದನ್ನು ಕೂಡ ನೋಡಿರ್ತೀವಿ. ಇಲ್ಲಿ ಶ್ವೇತಾ ಕೆಲವೊಂದಷ್ಟು ನೇಮ್ಗಳನ್ನು ಸೇವ್ ಮಾಡಿದ್ದಾಳೆ. ಅದರಲ್ಲಿ ವರ್ತೂರ್ ಪ್ರಕಾಶ್ ಹೆಸರು ಕೂಡ ಇದೆ. ಜೊತೆಗೆ ಕೋಲಾರ ಮೂಲದ ಒಬ್ಬ ರಾಜಕಾರಣಿ, ಬಿಲ್ಡರ್ ಕೂಡ ಹೌದು. ಈತನ ಹೆಸರು ಕೂಡ ಸೇವ್ ಆಗಿದೆ. ಇನ್ನೊಬ್ಬನ ಹೆಸರು ಕೂಡ ಇದೆ. ಇವರೆಲ್ಲರ ಹೆಸರಿಗೆ ಈಕೆ ಇಟ್ಟಿರುವಂತಹ ಕೋಡ್ ವರ್ಡ್ಗಳಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಡೈರೆಕ್ಟ್ ಆಗಿ ವರ್ತೂರ್ ಪ್ರಕಾಶ್ ಅಂತ ಇಲ್ಲ ಇಲ್ಲಿ, ಅಥವಾ BP ಅಂತಾನೂ ಇಲ್ಲ. ನೋಡಿ, ಗೋಲ್ಡ್ ವಂಚಕಿ ಸ್ವೀಟಿ ಶ್ವೇತಾಗೆ ಬಹುಶಃ ಸ್ವೀಟ್ಸ್ ಅಂದ್ರೆ ಬಹಳ ಪ್ರಾಣ ಅನ್ಸುತ್ತೆ. ತರಹೇವಾರಿ ಸ್ವೀಟ್ಗಳ ಹೆಸರಿನಲ್ಲಿ ಫೋನ್ ನಂಬರ್ಗಳನ್ನ ಈಕೆ ಸೇವ್ ಮಾಡಿದಾಳೆ. ವರ್ತೂರು ಪ್ರಕಾಶ್ಗೆ ಏನಿಟ್ಟಿದ್ದಾರೆ ಗೊತ್ತಾ ಹೆಸರು? ಗುಲಾಬ್ ಜಾಮೂನ್. ವರ್ತೂರ್ ಪ್ರಕಾಶ್ ಹೆಸರು ಗುಲಾಬ್ ಜಾಮೂನ್. ಸೊ ಪ್ರಕಾಶ್ ಹೆಸರನ್ನ ಬದಲು ಗುಲಾಬ್ ಜಾಮೂನ್ ಅಂತ ಹೇಳಿ ಈಕೆ ಸೇವ್ ಮಾಡಿದಾಳೆ. ಸಿಹಿ ತಿನಿಸುಗಳ ಹೆಸರಿನಲ್ಲಿ ಹೆಸರು ಸೇವ್ ಮಾಡಿರುವಂತಹ ಶ್ವೇತಾ ರಿಂಗ್ ಫೋಟೋ ಕಳುಹಿಸಿ ಮೆಸೇಜ್ ಮಾಡ್ತಾ ಇದ್ದಂತಹ ವರ್ತೂರ್. ಫೇಸ್ಬುಕ್ ಮೂಲಕ ಶ್ವೇತಾ ಗೌಡಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ರು ನಮ್ಮ ವರ್ತೂರ್ ಪ್ರಕಾಶ್ ಅವರು. ಫೇಸ್ಬುಕ್ ನಲ್ಲಿ ಗೆಳತನ ಮಾಡಿದ್ರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್. ಇಲ್ಲ, ನನಗೆ ಸ್ನೇಹ ಇಲ್ಲ ಅನ್ನುವಂಥದ್ದು ಹೇಳಿದ್ರು ಕೂಡ ಈಗ ಒಂದೊಂದೇ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ತನ್ನಿಂದ ಹಣ ಪಡೆದಿದ್ದಾರೆ ಅಂತ ಹೇಳಿ ಶ್ವೇತಾ ಗೌಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಗೋಲ್ಡ್ ವಂಚಕಿ ಸ್ವೀಟಿ ಶ್ವೇತಾ ಸ್ವೀಟ್ಸ್ ಹೆಸರಿನಲ್ಲೇನೆ ಎಲ್ಲರ ಹೆಸರುಗಳನ್ನ ಸೇವ್ ಮಾಡಿ ಇಟ್ಟಿದ್ದಾಳೆ. ನೋಡಿ, ಹೇಗೆ ಇವರಿಬ್ಬರಿಗೂ ಪರಿಚಯ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ಇವರಿಬ್ಬರಿಗೂ ಪರಿಚಯ ಇರುವಂಥದ್ದು ಫೇಸ್ಬುಕ್ ಮೂಲಕ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಇವರಿಬ್ಬರು ಕೂಡ ಪರಿಚಯ ಆಗ್ತಾರೆ. ನೋಡಿ, ಮಾಜಿ ಸಚಿವ ವರ್ತೂರು ಪ್ರಕಾಶ್ ಇವರೇ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ, ಗೆಳತನ ಮಾಡ್ಕೊಂಡಿದ್ದಾರೆ, ಚೀಟಿಂಗ್ ಲೇಡಿ ಹತ್ತಿರನ ಲಕ್ಷಾಂತರ ರೂಪಾಯಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಬಿಜೆಪಿ ಮುಖಂಡ ಕಮ್ ಬಿಲ್ಡರ್, ಇವ್ರ ಹೆಸರೇನು ಗೊತ್ತಾ? ಮೈಸೂರು ಪಾಕ್, ಓಂ ಶಕ್ತಿ ಚಲಪತಿ. ಇವ್ರ ನಂಬರ್ ಸೇವ್ ಮಾಡಿರೋದು ಮೈಸೂರು ಪಾಕ್ ಅಂತೇಳಿ. ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವುದಾಗಿ ಸಂಪರ್ಕ ಮಾಡ್ತಾಳೆ ಈ ಶ್ವೇತಾ ಗೌಡ. ಉದ್ಯಮ ಮಾಡೋದಾಗಿ ಚಲಪತಿಯ ಸಂಪರ್ಕ ಮಾಡಿದ್ದಂತಹ ಶ್ವೇತಾ ಗೌಡ ನಂತರ ವಂಚನೆ ಮಾಡಿದಾಳೆ ಅನ್ನೋದು ಇರುವಂತಹ ಆರೋಪ. ಸೊ ಪರಿಚಿತ ರಾಜಕಾರಣಿಗಳಿಗೆ ಒಂದೊಂದು ಸಿಹಿ ತಿನಿಸಿನ ಹೆಸರನ್ನ ಶ್ವೇತಾ ಗೌಡ ಇಟ್ಟಿದ್ದಾಳೆ. ಇನ್ನು ಮತ್ತೊಬ್ಬ ರಾಜಕಾರಣಿಗೆ ರಸಗುಲ್ಲಾ ಅಂತೆ. ಇದ್ಯಾರಪ್ಪ ರಸಗುಲ್ಲಾ? ಹಾಗಾದ್ರೆ ಆತ್ಮೀಯತೆಯಿಂದ ವಾಟ್ಸ್ಆಪ್ ಮೆಸೇಜ್ ಅನ್ನ ಈಕೆ ಮಾಡಿ ಮೊದಲು, ನಂತರ ಕಾಂಪ್ಲಿಮೆಂಟ್ಸ್ ಬೇರೆ ಕೊಡ್ತಾ ಇದ್ಲಂತೆ. ನೀವು ಇವತ್ತು ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ, ನಿಮ್ಮ ಡ್ರೆಸ್ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಕಾಂಪ್ಲಿಮೆಂಟ್ಸ್ ಕೊಟ್ಟು ವಿಶ್ವಾಸ ಗಿಟ್ಟಿಸಿ ನಂತರ ಅವರನ್ನೇ ಖೆಡ್ಡಾಗೆ ಕೆಡುತ್ತಾ ಇದ್ಲು ಈ ಶ್ವೇತಾ ಗೌಡ ಅನ್ನುವಂಥದ್ದು ಈಗ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ. ಸೊ ಹೀಗೆ ಶ್ವೇತಾ ಗೌಡಳನ್ನ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿರುವಂತಹ ಪೊಲೀಸರಿಗೆ ಒಂದೊಂದೇ ಡೀಟೇಲ್ಸ್ ಲಭ್ಯವಾಗ್ತಾ ಇವೆ. ಸೊ ಈ ಡೀಟೇಲ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ರಿ ವಾಟ್ಸ್ಆ್ಯಪ್ ಚಾಟನ್ನು ನೀವು, ಅದರಲ್ಲಿ ರಿಂಗನ್ನು ಕಳಿಸಿದ್ದಾರೆ. ವರ್ತೂರ್ ಪ್ರಕಾಶ್ ರಿಂಗ್ ಫೋಟೋವನ್ನು ಕಳಿಸಿ ಚಾಟಿಂಗ್ ಆಗಿದೆ ಇವರಿಬ್ಬರು ನಡುವೆ ಅಂತ. ಸೊ ಈಗ ವರ್ತೂರ್ ಪ್ರಕಾಶ್ಗೂ ಕೂಡ ಸಂಕಷ್ಟ ಇದ್ದೇ ಇದೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಹಲವು ಅಂಶಗಳು ಈಗ ರಿವೀಲ್ ಆಗ್ತಾ ಹೋಗ್ತಾ ಇದೆ. ಶ್ವೇತಾ ಅಲಿಯಾಸ್ ಗೋಲ್ಡ್ ಶ್ವೇತಾಳಿಂದ ವರ್ತೂರು ಪ್ರಕಾಶ್ಗೆ ಉಡುಗೊರೆಗಳು ಹೋಗಿದ್ವು, ಗಿಫ್ಟ್ಗಳು ಹೋಗಿದ್ವು ಅಂತ. ಚಿನ್ನಾಭರಣ ಗಿಫ್ಟ್ ನೀಡಿದ್ದೀನಿ ಅನ್ನುವಂಥದ್ದನ್ನ ಸ್ವತಃ ಶ್ವೇತಾ ಗೌಡನೇ ಹೇಳ್ಕೊಂಡಿದ್ದಾಳೆ. 3 ಬ್ರಾಸ್ಲೆಟ್, 1 ಉಂಗುರ ಸೇರಿ ಅಕೌಂಟ್ಗೆ 10 ಲಕ್ಷ ಬೇರೆ ಕ್ರೆಡಿಟ್ ಆಗಿದೆಯಂತ. ನೋಡಿ, 10 ಲಕ್ಷ ಹಣ ಹಾಕಿಸ್ಕೊಂಡಿದ್ರಂತೆ ವರ್ತೂರು ಪ್ರಕಾಶ್ ಅವರು ತಮ್ಮ ಅಕೌಂಟಿಗೆ. ವರ್ತೂರ್ ಪ್ರಕಾಶ್ ಮತ್ತು ಶ್ವೇತಾ ಗೌಡಗೆ ಕಳಿಸಿರುವ ಸಂದೇಶಗಳು ಕೂಡ ಈಗ ವೈರಲ್ ಆಗ್ತಿವೆ.
ತಿರುಪತಿಗೆ ಹೋಗೋದಕ್ಕೆ ಶ್ವೇತಾ ಗೌಡ ಜೊತೆ ಟಿಕೆಟ್ ಬೇರೆ ಬುಕ್ ಆಗಿತ್ತು. ವರ್ತೂರು ಪ್ರಕಾಶ್ ಅವರು ಶ್ವೇತಾ ಜೊತೆ ಟಿಕೆಟ್ ಬುಕ್ ಮಾಡಿದ್ರು ವರ್ತೂರು ಪ್ರಕಾಶ್ ಅವರು. ಎಲ್ಲಿಗೆ? ತಿರುಪತಿಗೆ ಹೋಗೋದಕ್ಕೆ. ಟಿಕೆಟ್ ಬುಕ್ ಮಾಡಿರುವಂತಹ ಫೋಟೋ ಕೂಡ ಲಭ್ಯ ಆಗಿದೆ ಟಿವಿ9ಗೆ. ನೋಡಿ, ಐಷಾರಾಮಿ ಲೈಫ್ ಲೀಡ್ ಮಾಡೋದಕ್ಕೆ ಅಂತ ಹೇಳಿ ಈ ಶ್ವೇತಾ ಇದೆಲ್ಲ ಮಾಡ್ತಾ ಇದ್ಲು ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ಶ್ವೇತಾ ಯಾವಾಗ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದ್ರು ಆಗ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾ ಇದ್ದಾಳೆ. ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ವಂಚನೆ ಮಾಡಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದಂಥ ಶ್ವೇತಾ ಗೌಡ ನಂತರ ಆಕೆಯನ್ನು ವಿಚಾರಣೆ ಮಾಡಿದಾಗ ಒಂದೊಂದೇ ಹೆಸರುಗಳು ಬಾಯ್ಬಿಡ್ತಾ ಇದ್ದಾಳೆ. ಇದು ಕೇವಲ ವರ್ತೂರು ಪ್ರಕಾಶ್ ಮಾತ್ರ ಅಲ್ಲ, ಇನ್ನೂ ಕೆಲವೊಂದಷ್ಟು ಜನ ಪ್ರಭಾವಿಗಳು, ಒಂದಷ್ಟು ಜನ ಬಿಲ್ಡರ್ಗಳು, ಒಂದಷ್ಟು ಜನ ರಾಜಕಾರಣಿಗಳು, ಇವರೆಲ್ಲರೂ ಕೂಡ ಈಕೆಯ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಈಗ ಈಕೆ ಮಾಹಿತಿಯನ್ನು ನೀಡ್ತಾ ಇದ್ದಾಳೆ. ವರ್ತೂರು ಪ್ರಕಾಶ್ ಜೊತೆ ಒಡನಾಟವನ್ನು ಹೊಂದಿದ್ಲು ಈ ಶ್ವೇತಾ ಅಂತ ಹೇಳಿ. ಜ್ಯುವೆಲರ್ಸ್ನಲ್ಲಿ 2 kgಗೂ ಹೆಚ್ಚು ಚಿನ್ನಾಭರಣವನ್ನು ಬೇರೆ ಖರೀದಿ ಮಾಡಿದಾಳೆ. ನವರತ್ನ ಜ್ಯುವೆಲರ್ಸ್ ಚಿನ್ನಾಭರಣ ಖರೀದಿಸಿ ಅಲ್ಲಿ ವಂಚನೆ ಮಾಡಿದಾಳೆ ಅನ್ನುವಂಥದ್ದು ಇವಳ ಮೇಲಿರುವಂತಹ ಆರೋಪ. ಈಗ ಈ ಕೇಸ್ನಲ್ಲಿ ಮೈಸೂರಿಗೆ ಹೋಗ್ತಿದ್ದಾಗ ಖಾಕಿಗೆ ಲಾಕ್ ಆಗಿದ್ದಾಳೆ, ಖಾಕಿ ಬಲೆಗೆ ಬಿದ್ದಿದ್ದಾಳೆ. ಸೊ ಶ್ವೇತಾ ವಿಚಾರಣೆ ನಡೆಸಿದಾಗ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದಾಗೆ ಬಯಲಾಗ್ತಾ ಇವೆ. ಜ್ಯುವೆಲ್ಲರಿ ಶಾಪ್ ಓಪನ್ ಮಾಡೋದಾಗಿ ಉಂಡೆನಾಮ ತಿಳಿದಾಳಿಕೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಸಂಕಷ್ಟ ಶುರು ಆದಂತಾನೆ. ಯಾಕಂದ್ರೆ ಈಕೆ ಕೊಟ್ಟಿರುವಂಥ ಒಂದು ಹೇಳಿಕೆಗಳು, ಈಕೆ ಕೊಡ್ತಾ ಇರುವಂತಹ ಡಾಕ್ಯುಮೆಂಟ್ಸ್, ಈಕೆ ಒದಗಿಸಿರುವಂತಹ ಪ್ರೂಫ್ಗಳನ್ನು ನೋಡ್ತಾ ಇದ್ರೆ ವರ್ತೂರು ಪ್ರಕಾಶ್ ಅವರನ್ನು ಕೂಡ ವಿಚಾರಣೆಗೆ ಏನು ಕರಿತಾ ಇದ್ದಾರಲ್ಲ, ಸೊ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಂಕಷ್ಟ ಖಂಡಿತವಾಗ್ಲೂ ಕಟ್ಟಿಟ್ಟ ಬುತ್ತಿ. ಈಗ ಅದಕ್ಕೆ ಅಂತಾನೆ ನೋಟಿಸ್ ಕೊಟ್ಟರು ಕೂಡ ವರ್ತೂರು ಪ್ರಕಾಶ್ ಹೋಗ್ತಾ ಇಲ್ಲ ವಿಚಾರಣೆಗೆ. ಈಗಾಗಲೇ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಒಂದ್ಸರಿ ಹೋಗಬೇಕಾಗಿತ್ತು, ನಿನ್ನೆನೇ ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು, ನಾನು ಸೋಮವಾರ ಬರ್ತೀನಿ ಅನ್ನೋದನ್ನು ಸ್ವತಃ ವರ್ತೂರು ಪ್ರಕಾಶ್ ಅವರು ಹೇಳಿದರು. ಆದರೂ ನಿನ್ನೆ ಹೋಗಿಲ್ಲ. ಬಹುಶಃ ಆಂಟಿಸಿಪೇಟರಿ ಬೇಲಿಗೆ ಏನಾದರೂ ಕಾಯ್ತಾ ಇದ್ದಾರಾ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು. ಇನ್ನು ಇವತ್ತು ಹೋಗಬೇಕಾಗಿದೆ ಈಗ ವಿಚಾರಣೆಗೆ, ಬಟ್ ಇವತ್ತು ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಶಿವಪ್ರಸಾದ್ ಅವರಿಂದ. ಶಿವಪ್ರಸಾದ್, ಬಹುಶಃ ಶ್ವೇತಾ ಸ್ವೀಟ್ ಪ್ರಿಯೆ ಅಂತ ಅನ್ಸುತ್ತೆ, ಹಾಗಾಗಿ ತನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಎಲ್ಲ ಸ್ವೀಟ್ಸ್ ಹೆಸರನ್ನ ಇಟ್ಕೊಂಡಿದ್ದಾಳೆ. ನೋಡಿ, ವರ್ತೂರು ಪ್ರಕಾಶು ಗುಲಾಬ್ ಜಾಮೂನ್ ಅಂತೆ, ಯಾವ ಆ್ಯಂಗಲ್ನಲ್ಲಿ ಗೊತ್ತಿಲ್ಲ. ಇನ್ನು ರಸಗುಲ್ಲಾ ಯಾರು, ಮೈಸೂರು ಪಾಕ್ ಯಾರು? ಶಿವಪ್ರಸಾದ್, ಇಂಟ್ರೆಸ್ಟಿಂಗ್ ವಿಚಾರಗಳು ಈಕೆ ಬಂಧನದ ಬಳಿಕ ರಿವೀಲ್ ಆಗ್ತಿರ್ತಕ್ಕಂಥದ್ದು. ಟಿವಿ9ಗೆ ಲಭ್ಯ ಆಗಿರ್ತಕ್ಕಂಥ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೂ ಕೂಡ ಸಂಕಷ್ಟವನ್ನ ಈಕೆ ತಂದೊಡ್ಡಿರ್ತಕ್ಕಂಥದ್ದು. ಈಕೆ ಹಲವು ಬಿಸ್ನೆಸ್ ಮನ್ಗಳಿಗೆ, ಜ್ಯುವೆಲ್ಲರಿ ಶಾಪ್ಗಳನ್ನು ನಡೆಸ್ತಕ್ಕಂಥ ಮಾಲೀಕರುಗಳಿಗೆ ವಂಚನೆಯನ್ನ ಮಾಡಿದರೆ. ಸದ್ಯದ ಮಟ್ಟಿಗೆ ಈಗ FIR ದಾಖಲಿರುವ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸಂಜಯ್ ಬಾಪ್ನ ಎಂಬಂತ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಯವರವರೆಗೆ, ಮಾಲೀಕರಿಗೆ, ಜ್ಯುವೆಲ್ಲರಿ ಶಾಪ್ನ ಮಾಲೀಕರಿಗೆ ಸುಮಾರು 3 kg, ನಿಯರ್ ಬೈ 3 kg ಚಿನ್ನಾಭರಣವನ್ನ ಪಡೆದು ತಾನು ಜ್ಯುವೆಲ್ಲರಿ ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿರ್ತಕ್ಕಂಥದ್ದು. ಈಕೆ ಅವರ ಸಂಪರ್ಕವನ್ನ ಸಾಧಿಸಿದ್ದು ಮಾಜಿ ಸಚಿವ ವರ್ತೂರು ಪ್ರಕಾಶ್ನ ವರ್ಚಸ್ಸನ್ನ ಬಳಸಿಕೊಂಡು ಅಂತ ಹೇಳಿ ಖುದ್ದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ತನ್ನನ್ನ ಕರೆದೊಯ್ದು ಜ್ಯುವೆಲ್ಲರಿ ಮಾಲೀಕರೊಂದಿಗೆ ಪರಿಚಯವನ್ನ ಮಾಡಿಸ್ಕೊಟ್ರು ಅಂತ ಕೂಡ ಆಕೆ ಪೊಲೀಸರ ವಿಚಾರಣೆಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗಮನಿಸ್ತಾ ಹೋದ್ರೆ ಹಿಂದೆ ಕೂಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರು ಟಿವಿ9 ಜೊತೆಗೆ ಮಾತನಾಡಿದಂತ ಸಂದರ್ಭದಲ್ಲಿ ಆಕೆ ಕಳೆದ 15 ದಿನಗಳ ಹಿಂದೆ ಅಷ್ಟೇ ನನಗೆ ಪರಿಚಿತಳಾಗಿದ್ಲು. ಈ ಹಿನ್ನೆಲೆಯಲ್ಲಿ ಆಕೆ ಸಮಾಜ ಸೇವಕಿ ಅಂತ ಹೇಳಿ ನನ್ನ ಬಳಿಗೆ ಬಂದಿದ್ರು ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಕೆಲವೊಂದು ಅಂಶಗಳು ರಿವೀಲ್ ಆಗಿರ್ತಕ್ಕಂಥದ್ದು. ಈ ಹಿಂದೆ ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಜೊತೆಗೆ ಆಕೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಆ ಬಳಿಕ ಚಾಮುಂಡೇಶ್ವರಿ ದರ್ಶನವನ್ನು ಕೂಡ ಮೈಸೂರಿಗೆ ಕರೆದೊಯ್ದು ಮಾಡ್ತಿರ್ತಕ್ಕಂಥದ್ದು. ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ತಿರುಪತಿಗೂ ಕೂಡ ಕರೆದೊಯ್ಯೋದಕ್ಕೆ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವರಿಬ್ಬರ ನಡುವೆ ಕೆಲವೊಂದು ವಾಟ್ಸ್ಆಪ್ ಚಾಟಿಂಗ್ ಏನ್ ಆಗಿದೆ ಅದನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಗಂಭೀರ ಆರೋಪಗಳನ್ನು ಕೂಡ ವರ್ತೂರು ಪ್ರಕಾಶ್ ವಿರುದ್ಧ ಈಕೆ ಪೊಲೀಸರ ಹೇಳಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು. ಅಂದ್ರೆ, ನಾನು 10 ಲಕ್ಷ ರೂಪಾಯಿ ಹಣವನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೇನೆ, ಅಷ್ಟೇ ಅಲ್ಲದೆ 1 ಕೋಟಿಗೂ ಅಧಿಕ ಹಣವನ್ನ ನಾನು ಕ್ಯಾಶ್ ರೂಪದಲ್ಲಿ ವರ್ತೂರು ಪ್ರಕಾಶ್ ಅವರಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವಿನ ಚಾಟಿಂಗ್ ಸಂಭಾಷಣೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ 2 ನೋಟಿಸ್ ಅನ್ನ ನೀಡಿದ್ರು ಕೂಡ